ಕನ್ನಡ ಜಾಣಜಾಣಿಯ ನಮಸ್ಕಾರ. ಇಲ್ಲಿಯ ಪುರೋಹಿತಶಾಹಿಗಳು ನಾವು ಬಹಳ ಶ್ರೇಷ್ಠರು, ನಾವು ಭೂಸುರರು ಅಂದರೆ ಭೂಲೋಕ ದೇವತೆಗಳು, ನಾವು ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ವಿ, ನಮ್ಮಿಂದನೇ ನಾವಿಲ್ಲ ಅಂದ್ರೆ ಏನೂ ಇಲ್ಲ ಅಂತ ಬೊಗಳೆ ಬಿಡ್ತಿದ್ದ ಸಂದರ್ಭದಲ್ಲಿ ನೀವು ಏನೂ ಅಲ್ಲ, ನೀವು ಕುತಂತ್ರಿಗಳು, ನೀವು ಬಹಳ ದೊಡ್ಡ ಅನ್ಯಾಯ ಮಾಡಿದ್ರಿ ಅಂತೇಳಿ ಮಕಾಮುತಿ ನೋಡ್ದಂಗೆ ಕ್ಯಾಕರ್ಷ್ ಮಕ್ಕುಗಿತಾ ಇದ್ದಾರೆ. ಈ ಮಕ್ಕುಗಿತಾ ಇರೋರು ಯಾರೋ ಮೈಸೂರಿನ ಪ್ರೊಫೆಸರ್ ಕೆ ಎಸ್ ಭಗವಾನೋ, ಪೆರಿಯಾರೋ, ಸ್ವಾಮಿ ವಿವೇಕಾನಂದರೋ, ಭಗತ್ ಸಿಂಗೋ ಅಲ್ಲ. ಇವರೆಲ್ಲ ಮಾಡಿದ್ರು ಓಕೆ, ಯಾಕೆಂದ್ರೆ ಅವರು ಅವರೆಲ್ಲ ಇವರ ಪುರೋಹಿತರ ಕುಟಿಲ ತಂತ್ರಗಳನ್ನೇ ಬಯಲು ಮಾಡ್ತಾ ಬಂದ್ರು, ವಿರೋಧಿಸ್ತಾ ಬಂದ್ರು. ನಾನು ಹೇಳಿದ್ನಲ್ಲ ಇವರೆಲ್ಲ. ಆದರೆ ಇವತ್ತಿವ್ರಿಗೆ ಕ್ಯಾಕರ್ಷ್ ನೆಕ್ಕೆನ ಉಗಿತಾ ಇರೋರು ಬೇರೆ ಯಾರು ಅಲ್ಲ, ಶಿವಾಜಿ ಮಹಾರಾಜರ ಅಪರಾವತಾರ ಅಂತ ನೀವೇ ಕರೀತಿರಲ್ಲ. ಛತ್ರಪತಿ ಶಿವಾಜಿ ಅವರ ಅಪರಾವತಾರ ಇವರು. ಪ್ರತಾಪ್ ಸಿಂಗ್ನಂತ ಒಂದು ರೀತಿಯ ಈ ಗೇಟ್ ಕೀಪರ್ ಗುಲಾಮರ ಪಾಲಿನ ವಿಶ್ವಗುರು ಶ್ರೀಯುತ ಘನತವೆತ್ತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರೇ ಇವತ್ತು ಎಕ್ಕ ಮುಖ ಬಾರಿಸ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಮಾತನ್ನ. आप कल्पना कर सकते हो कि एक महापुरुष जिसको इतना जुल्म सहना पड़ा हो, जिसका बचपन अन्याय, उपेक्षा और उत्पीड़न से बीता हो, जिसने अपनी मां को अपमानित होते देखा हो, मुझे बताइए ऐसे व्यक्ति को मौका मिल जाए तो हिसाब चुकता करेगा कि नहीं करेगा? तुम मुझे पानी नहीं भरने देते थे, तुम मुझे मंदिर नहीं जाने देते थे, तुम मेरे बच्चों को स्कूल में एडमिशन देने से मना करते थे. ಕೇಳಿಸ್ಕೊಂಡ್ರಲ್ಲ, ಪುನೀತರಾದ್ರಲ್ವ, ಕರ್ಣಾನಂದ ಆಯ್ತಲ್ವ ಮೋದಿಯವ್ರ ಮಾತು ಕೇಳಿ. ಅವಕಾಶ ಸಿಕ್ಕಿದ್ರೆ ಬಿಡ್ತೀವ್ರಿ, ಅವಕಾಶ ಸಿಕ್ಕಿದ್ರೆ ಬಿಸಾಕ್ತೀವಿ. ಸಾವಿರಾರು ವರ್ಷದಿಂದ ನಮ್ಮ ತಾಯಂದ್ರೆ ಹೆಂಗ್ ವಂಚಿದ್ರ ನಾವು ಕಣ್ಣಾರ ನೋಡಿದೀವಿ. ನಮ್ಮ ಮಕ್ಳಿಗೆ ವಿದ್ಯೆಯಿಂದ ವಂಚಿದ್ರ, ಕುಡಿಯೋ ನೀರು ಕೊಟ್ಟಿಲ್ಲ, ಜೀವಜಲ, ಇಷ್ಟೆಲ್ಲ ಮಾಡಿದಾಗ ನಾವು ಅವಕಾಶ ಸಿಕ್ಕಿದ್ರೆ ಬಿಡ್ತೀವ? ಇವತ್ತು ಅವಕಾಶವನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ಮಧ್ಯಪ್ರದೇಶ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, 73% ಮೀಸಲಾತಿ ಕೊಡಬೇಕು, 73% ಕೊಡಬೇಕು ಅಂತ ಹೋಗಿದೆ. ಯಾಕೆಂದ್ರೆ ಅದ್ರ ಅಫಿಡವಿಟ್ ಅಲ್ಲಿ ಹೇಳಿದ್ದಾರೆ, ಸಾವಿರಾರು ವರ್ಷದಿಂದ ಇಲ್ಲಿ ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಅವತಾರಗಳ ಹೆಸರಲ್ಲಿ ವಂಚಿದ್ರ, ಮೋಸ ಮಾಡಿದ್ರ, ಶಂಭುಕನ್ ತಲೆ ಕತ್ತಿಸಿದ್ರ. ಇದನ್ನು ಪ್ರಶ್ನೆ ಮಾಡುವ ಶಕ್ತಿಯನ್ನೇ ಶೂದ್ರ ಕಳ್ಕೊಂಡಿದ್ದಾನೆ. ಶಕ್ತಿನೇ ಇಲ್ಲ, ಅವನಿಗೆ ನಿತ್ರಾಣ ಆಗಿದ್ದಾನೆ. ಆ ಕಾರಣಕ್ಕೆ ಅವನ ಶಕ್ತಿ ತುಂಬಬೇಕು, 73% ಮೀಸಲಾತಿನ ಕೊಡಬೇಕು ಅಂತ ಒಬ್ಬ ಬಹುಶಃ ಮೋಹನ್ ಯಾದವ್ ಅಂತ ಅವರ ಇದರಲ್ಲಿ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅಫಿಡವಿಟ್ ಅಲ್ಲಿ ಎಲ್ಲ ಇದೆ. ಅದಕ್ಕೆ ಮೋದಿಯವರು, ನಿಮ್ಗೆ ಗೊತ್ತಿದೆಯಲ್ಲ, ಒಂದು ಮಾತಿದೆ, ದೇವರ ಅಣತಿ ಇಲ್ಲದೆ ಒಂದು ಉಲ್ಕಡ್ಡಿ ಎಲ್ಲ ಆಡಲ್ಲ ಅಂತ ಕೆಲವರು ಹೇಳ್ತಾರಲ್ವಾ. ಹಾಗೆ ಬಿಜೆಪಿಯಲ್ಲಿ ಸದ್ಯಕ್ಕೆ ದೇವರು ನರೇಂದ್ರ ಮೋದಿಯವರ ಆಶಯದಂತಾನೆ ಸುಪ್ರೀಂ ಕೋರ್ಟ್ ಹೋಗಿರೋದು. ಇಂಥ ಬಹಳ ಪ್ರಮುಖವಾದ ವಿಚಾರವನ್ನ ಮೋದಿಯವರು ಗೊತ್ತಿಲ್ಲದೆ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಇದಕ್ಕೆ ಮೋದಿಯವರ ಆಶಯನೇ ಇದು. ಅದಕ್ಕೆ ಮೋದಿಯವರು ಹೇಳಿದ್ರಲ್ಲ, ವಿಡಿಯೋದಲ್ಲಿ ನೋಡಿದ್ರಲ್ಲ, ಅವಕಾಶ ಸಿಕ್ಕಿನ ಬಿಡ್ತೀವ ಅಂತ. ಈ ಅವಕಾಶನ ಬಳಸ್ಕೊಂಡಿದ್ದಾರೆ ಮೋದಿಯವರ ಅಂತರಂಗದ ಏನು ಆ ಒಂದು ಆಸೆ ಇತ್ತು, ಆಸೆ ತಕ್ಕನಂಗೆನೆ ಮಧ್ಯಪ್ರದೇಶ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗಿರೋದು. ಮೋದಿಯವ್ರದೇ ಸಪೋರ್ಟು. ಅದೇ ಮೋದಿಯವರು ರಾಮನ್ನ ಮುಖಾಮುಖಿ ನೋಡಿದಂಗೆ ಜಾಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಶಂಭೂಕ ಪ್ರಸಂಗವಂತ ಗೊತ್ತಲ್ಲ, ರಾಮಾಯಣದಲ್ಲಿ ಉತ್ತರಾಖಂಡದಲ್ಲಿ ಬರುವ ಶಂಭೂಕ ಪ್ರಸಂಗ. ಕನ್ನಡದಲ್ಲಿ ಮಹಾಕವಿ ಕುವೆಂಪು ಅವರು ಶೂದ್ರ ತಪಸ್ವಿ ಅಂತ ಒಂದು ನಾಟಕ ಬರೆದಿದ್ದಾರೆ. ಆ ಕಾಲಕ್ಕೆ ದೊಡ್ಡ ಚರ್ಚೆ ಹುಟ್ಟಾಕಿತ್ತು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ಗೂ ಮತ್ತು ಕುವೆಂಪುರಿಗೂ ಒಂದು ವೈಚಾರಿಕವಾದ ವಾಗ್ವಾದ ನಡೆಯುತ್ತೆ. ಆಸಕ್ತಿ ಇದ್ದ ನಾಟಕನ ಓದಿ. ಗೊತ್ತಿಲ್ಲದರಿಗೆ ಹೇಳೋದೇನಪ್ಪಾ ಅಂದ್ರೆ, ಶಂಭೂಕ ಪ್ರಸಂಗದಲ್ಲಿ ಒಬ್ಬ ಬ್ರಾಹ್ಮಣ ಮಗು ಸತ್ತೋಗುತ್ತೆ. ಆ ಮಗುವನ್ನ ಬ್ರಾಹ್ಮಣ ಎತ್ಕೊಂಡ್ಬಂದು ರಾಮನ ಅರಮನೆ ಎದುರುಗಡೆ ಶವ ಇಟ್ಕೊಂಡು ರೋಧಿಸ್ತಾ ಇರ್ತಾನೆ. ಏನಪ್ಪ ಆಯ್ತು ಅಂದ್ರೆ ರಾಮ ಕೇಳಿದ್ರೆ, ನನ್ನ ಮಗು ಸತ್ತೋಗಿದೆ, ಏನ್ ಕಾರಣ ಅಂದ್ರೆ ಒಬ್ಬ ವ್ಯಕ್ತಿ ತಪಸ್ ಮಾಡ್ತಾವನೆ, ಅದಕ್ಕೋಸ್ಕರ ನನ್ನ ಮಗು ಸಾಯ್ತು. ಅವನು ಯಾರೋ ತಪಸ್ ಮಾಡಕ್ಕೂ ನಿನ್ನ ಮಗು ಸಾಯಕ್ಕೂ ಏನಪ್ಪ ಕಾರಣ? ಅವನು ಶೂದ್ರ, ಶಂಭೂಕ ಅಂತೇಳಿ ಶೂದ್ರನಿಗೆ ತಪಸ್ ಮಾಡುವ ಹಕ್ಕಿಲ್ಲ, ಅಧಿಕಾರ ಇಲ್ಲ, ಅದು ಪಾಪದ ಫಲ, ನನ್ನ ಮಗು ಸತ್ತೋಯ್ತು ಅಂತೇಳಿ ಈ ಬ್ರಾಹ್ಮಣ ಹೇಳ್ತಾನೆ. ಅವಾಗ ನಾರದ ಬಂದು
ನಾರದನ್ ಕೇಳ್ತಾನೆ ರಾಮ ಏನ್ ಮಾಡೋಣ ಅಂತ. ಶೂದ್ರನ್ ತಲೆ ತೆಗೆದ್ಬಿಡು ಅಂತ ತಲೆ ಕತ್ತರಿಸ್ಬಿಡ್ತಾನೆ. ಅಂದ್ರೆ ಶೂದ್ರ ಸ್ವಂತ ಯೋಚನೆ ಮಾಡಂಗಿಲ್ಲ, ಅವನು ಮೆದುಳಿದ್ರೂ ಬಳಸಂಗಿಲ್ಲ, ಅವನು ಬರೀ ಗುಲಾಮ್ಗಿರಿ ಮಾಡಬೇಕು, ಹೇಳಿದಷ್ಟೇ ಮಾಡ್ಬೇಕು, ಚಾಕ್ರಿ ಮಾಡ್ಬೇಕು, ಸ್ವಂತಿಕೆ ಇಲ್ಲ, ಸ್ವಂತ ಬುದ್ಧಿ ಅಂತ ಏನು ಉಪಯೋಗ ಇದ್ರೂ ಉಪಯೋಗಿಸಂಗಿಲ್ಲ. ಅವನು ಮೆದುಳನ್ನ ಕಿತ್ತು ಈ ಪುರೋಹಿತರಿಗೆ ಕೊಡ್ಬೇಕು. ಆದ್ರೆ ತಪಸ್ ಮಾಡಾಕೊಂಟ ಅಂದ್ರೆ ಯಾರ ತನ ಸಹಿಸ್ತಾರೆ? ಬರೀ ಬ್ರಾಹ್ಮಣ ಮಗುವನ್ನು ಉಳಿಸೋಕ್ಕೋಸ್ಕರ ರಾಮ ಶಂಭುಕನ್ ತಲೆ ತೆಗೆದಿದ್ದಲ್ಲ, ಧರ್ಮ ಸಂಸ್ಥಾಪನೆಗೆ. ಯಾಕೆಂದ್ರೆ ಶೂದ್ರ ಮಾಡಿದ ಅಧರ್ಮ. ಹೇಳಿದ್ನಲ್ಲ, ಶೂದ್ರಿಗೆ ಯಾವ ಅಧಿಕಾರ ಇಲ್ಲ, ಗುಲಾಮ್ರು. ಪ್ರತಾಪ್ ಸಿಂಹ ನಿಮ್ಮ ಪೂರ್ವಿಕನೇ ಕಣಪ್ಪ ಅವನು ಶಂಭುಕನೇ, ಸರಿನಾ? ಇಲ್ಲದೆ ಇರೋದ್ರಿಂದ ಧರ್ಮ ಸಂಸ್ಥಾಪನೆ ಮಾಡೋಕ್ಕೋಸ್ಕರ ಅಧರ್ಮೀಯರು ಅಂತ ಹೇಳ್ಬಿಟ್ಟು ರಾಮ ತಲೆ ತೆಗೆದಿದ್ದು. ಆ ಮೆಸೇಜು ಬರೀ ರಾಮನ ಕಾಲಘಟ್ಟಕ್ಕಲ್ಲ, ಶತಮಾನಗಳಿಗೂ, ಸಾವಿರಾರು ವರ್ಷಗಳಾದ್ರೂ ಸಹ ಮೆಸೇಜ್ ಹೋಗ್ಬೇಕು. ಇವತ್ತಿಗೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಇವತ್ತು ಹಲವಾರು ಶಂಭುಕಗಳು ಇದೇ ತರ ಹತ್ಯೆಗಳಾಗ್ತಾ ಇದ್ದಾರೆ. ದೊಡ್ಡ ಮೆಸೇಜ್ ಕೊಡ್ಬೇಕಾಯ್ತು ರಾಮ. ಅದಕ್ಕೋಸ್ಕರನೇ ಮೋದಿಯವರು ಹೇಳಿದ್ದು, ಈ ತರ ಮೋಸ ಮಾಡಿದ್ರೆ ನಮ್ಗೆ ಪುರಾಣ ದೇವರು ಬಳಸ್ಕೊಂಡು ನಾವು ಅವಕಾಶ ಸಿಕ್ಕಿ ಬಿಡಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿರೋದು. ಮತ್ತೆ ಇಲ್ಲಿ ಇದದ್ದು ಇವರು ಎಂತ ವಂಚಕರು, ಮತ್ತೆ ಜನಗಳು ಎಷ್ಟು ಕನ್ಫ್ಯೂಸ್ ಮಾಡ್ತಾವ್ರೆ ಅಂದ್ರೆ, ಇದನ್ನ ವಾಲ್ಮೀಕಿ ಬರೆದ್ನ, ವಾಲ್ಮೀಕಿ ಸುಳ್ಳು ಹೇಳ್ತಾನೋ ಸತ್ಯ ಹೇಳ್ತಾವನು? ವಾಲ್ಮೀಕಿ ಬರೆದು ಸತ್ಯ ಅನ್ನೋದಾದ್ರೆ ಅವನು ಸ್ವತಃ ವಾಲ್ಮೀಕಿ ಒಬ್ಬ ಶೂದ್ರ. ಅದೇಂಗೆ ಮತ್ತೊಬ್ಬ ಶೂದ್ರನ ವಧೆ ಮಾಡೋ ತರ ಬರೀತಾನೆ? ಸ್ವತಃ ಶೂದ್ರ ವಾಲ್ಮೀಕಿ. ವಾಲ್ಮೀಕಿ ಬರೆದಿಲ್ಲ ಅಂದ್ರೆ ಯಾರೋ ಒಬ್ಬ ಪುರೋಹಿತ ಕವಿ, ವೈದಿಕ ಕವಿ ಇನ್ನು ಬರ್ತಿದ್ದಾನೆ. ಗೊತ್ತಲ್ಲ, ಮಹಾಭಾರತಗಳು 360 ಅಂತ ಏಕೆ ರಾಮಾನುಜನ ಮುನ್ ಕಡೆ ಹೇಳ್ತಾರೆ, 360 ರಾಮಾಯಣಸ್ ಅಂತ ಹೇಳ್ಬಿಟ್ಟು, ಅಥವಾ 3000 ರಾಮಾಯಣಗಳೇ ಇರ್ಬೋದು, ಗೊತ್ತಿಲ್ಲ. ಇವ್ರು ಯಾವ ರಾಮಾಯಣನ ಹೇಳ್ತಾವ್ರೆ? ಜನಗಳೇ ಕನ್ಫ್ಯೂಸ್ ಮಾಡ್ತಾವ್ರೆ. ನಿಮ್ಮ ಊಸರವಳ್ಳಿ ತರ, ಗೋಸುಂಬೆಗಳ ತರ ನಿಮ್ಗೆ ಏನ್ ಬೇಕದನ್ನ ತಿರುಚ್ಕೊಂಡು, ಪುರಾಣಗಳನ್ನ, ಕಾವ್ಯಗಳನ್ನ ಏನ್ ಬೇಕಾದ್ ತೂರಿಸ್ಕೊಂಡು ನೀವು ಜನಗಳನ್ನ ಯಾಮಾರಿಸ್ತಾ ಇದ್ರ. ಇನ್ನಾಗಲ್ಲ. ಮೋದಿಯವರು ಅದಕ್ಕೆ ಹೇಳ್ತಾ ಇದ್ದಾರೆ, ಅವಕಾಶಕ್ಕೆ ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು ಮೋದಿಯವರು ಹೇಳ್ತಾವ್ರೆ. ಮತ್ತೆ ಇದಕ್ಕೋಸ್ಕರನೇ ಇಂಥ ಈ ಪುರಾಣಗಳು, ದೇವರು, ದಿಂಡು, ಇದರಲ್ಲೆಲ್ಲ ಇಂಥ ಮೋಸ ವಂಚನೆ ಆಗಿದೆ ಅಂತಾನೆ ಬಸವಣ್ಣ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ಕಟ್ಟಿದ್ದು. ಪ್ರತಾಪ್ ಸಿಂಹ, ನೀನ್ ಕೇಳ್ತಿದ್ದಲ್ಲಪ್ಪ, ಯಾವ್ದು ನಿಮ್ ದೇವ್ರು? ನಾವು ಹೇಳುವ ಶಿವನನ್ನೇ ಬಳಸ್ಕೊಂಡು ಹೇಳ್ತಾ ಇದ್ದಾರೆ, ನಿಮ್ ಪ್ರತ್ಯೇಕ ದೇವ್ರು ಯಾವ್ದು ಹಂಗಾರೆ ಅಂತ ಹೇಳ್ಬಿಟ್ಟು ಇದೇ ಮಾತನ್ನ ಬೌದ್ಧರಿಗೆ ಕೇಳ್ತೀನಿ, ನೀನು ಜನರಿಗೆ ಕೇಳ್ತೀಯಾ? ಅವ್ರಿಗೆ ಪ್ರತ್ಯೇಕ ಧರ್ಮ ಕೊಟ್ಟಿದಾರಲ್ಲ. ಬುದ್ಧ ಆಗ್ಲಿ, ಬೌದ್ಧ ಧರ್ಮದಲ್ಲಿ ಅಥವಾ ಜೈನ ಧರ್ಮದಲ್ಲಿ ದೇವರ ಪರಿಕಲ್ಪನೆ ಇಲ್ಲ. ಬೌದ್ಧ ಧರ್ಮ ಆತ್ಮ ದೇವರು ಹೇಳಲ್ಲ, ಅದನ್ನ ಒಪ್ಪಲ್ಲ. ಆದ್ರೂ ಪ್ರತ್ಯೇಕ ಧರ್ಮ ಸ್ಥಾನಮಾನ ಕೊಟ್ಟಿರ್ತಾನೆ. ಜೈನ ಧರ್ಮ ಕೊಟ್ಟಿದ್ದಾರೆ ತಾನೆ, ಸಿಖ್ ಧರ್ಮ ಕೊಟ್ಟಿದ್ದಾರೆ ತಾನೆ. ಇವ್ರಿಗೆ ಯಾಕೆ ಕೇಳ್ತೀಯ ನಿಮ್ ದೇವ್ರ ಹಂಗಂದ್ರೆ ಯಾರು ಅಂತ ಹೇಳ್ಬಿಟ್ಟು? ನೀನ್ ಹೇಳೋ ದೇವ್ರು ಯಾರಂಗಾರೆ? ನೀನ್ ಹೇಳ್ತೀವ ಎಂಥದ್ದು 3 ಕಣ್ಣು, ತಲೆ ಮೇಲೆ ಗಂಗೆ, ಅಥವಾ 10 ತಲೆಗಳು, 5 ಕೈಗಳು, ಆಯುಧಗಳು ಇಟ್ಕೊಂಡು ಕೂತಿದ್ದಾರೆ. ದೇವ್ರು ಹೇಳಿದ್ರೆ ಬಂದಂತ? ನಾನು ಈ ತರ ನಿಜವಾದ ದೇವ್ರು ಅಂತ ಬಂದು ಹೇಳಿಸ್ತೀನಿ ನೋಡೋಣ, ಹೇಳಿಸ್ತೀನಪ್ಪ. ಮತ್ತೆ ಅವ್ರಿಗೆ ಯಾಕೆ ಕೇಳ್ತೀಯ ನಿಮ್ ದೇವ್ರು ಯಾವ್ದು ಅಂತ? ಯಾರಿಗೆ ಕೇಳ್ತೀಯ? ಅದು ಕೇಳಿದ್ದು ನೀನು ಕುಡ್ಕೊಂಬಾಯಿ ಬಂದೇ ಮಾತಾಡ್ಬೇಡ ಅಂತ. ಅದಕ್ಕೆ ಬಸವಣ್ಣ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಮಾಡಿದ್ದು. ಕುವೆಂಪು ವಿಶ್ವಮಾನವ ಪರಿಕಲ್ಪನೆ ಕಂಡಿದ್ದು. ದಯವಿಟ್ಟು ಈ ಎಲ್ಲ ಈ ಕುತಂತ್ರಗಳ ಬಲಿಯಾಗೋದು ಬೇಡ. ಎಲ್ಲರೂ ಸಹ ವಿಶ್ವಮಾನವ ಧರ್ಮ ಇಲ್ಲ ಲಿಂಗಾಯತ ಧರ್ಮವನ್ನ ಅನುಸರಿಸಿ ಅಂತ ಹೇಳ್ತಾ, ಮತ್ತೆ ಮೋದಿ ಅವರಿಗೆ ಕೃತಜ್ಞತೆಗಳನ್ನ ಹೇಳ್ತೀವಿ, ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವಕಾಶ ಸಿಕ್ಕಿದೆ, ಮೋದಿ ಅವರೇ ತುಂಬಾ ಚೆನ್ನಾಗಿ ಬಳಸ್ತಾ ಇದ್ರ ಅಂತ ಹೇಳಿ. ಮತ್ತೆ ಇನ್ನೊಂದಷ್ಟು ವಿಚಾರಗಳನ್ನ, ಮೋದಿಯವರ ಘನ ವಿಚಾರಗಳನ್ನ ಮುಂದಿನ ವಿಡಿಯೋಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅಂತ ಎಲ್ಲರಿಗೂ ಸಹ ಶರಣಾರ್ಥಿ. ಜೈ ವಿಶ್ವಮಾನವ.